ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ ಎಸ್ಸೆ2 ಪ್ರಶ್ನೆ ಪತ್ರಿಕೆಯನ್ನು ನಾವು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಸೊ ನಾಳೆ ನಡೆಯುವಂತಹ ಎಕ್ಸಾಮ್ಗೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಒಟ್ಟಾರೆ ನಾನು ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದಾಗ ಆಗುತ್ತೆ ಮಕ್ಕಳ. ಸೊ ಹಾಗಾಗಿ ಆ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಾಳೆ ಬರೆಯುವಂಥ ಎಕ್ಸಾಮ್ಗೆ ಪ್ರಿಪೇರ್. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದದನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, 4 3 ಘಾತ 3/2 ಬೆಲೆಯು ಅಂತ ಕೇಳಿದ್ದಾರೆ. ಸೊ 4 ಅಂತ ಹೇಳಿ ಬರೋದನ್ನು ನಾವು 2 ಸ್ಕ್ವೇರ್ಸ್ ಅಂತ ಹೇಳಿ ಬರ್ಕೋಬೋದು. ಸೊ 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ 3/2 ಅಂತ ಹೇಳಿ ತೆಗೆದುಕೊಂಡ್ರೆ 2 2 2 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಉಳಿಯುವಂಥದ್ದು 2⁻³ ಹಾಗಂತ ಹೇಳಿದರೆ ಆನ್ಸರ್ 8 ಆಗ್ತದೆ ಮಕ್ಕಳ. ಸೊ ಈ ರೀತಿ ನಿಮಗೆ ಬಿಡಿಸಿದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, P of x is equals to 5x minus √2 ಈ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ. ಸೊ x ಘಾತ 1 ಆಗಿರೋದ್ರಿಂದ ಆಪ್ಷನ್ ಸಿ ನಲ್ಲಿರುವಂತಹ 1 ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆ, P of 4,3 ಬಿಂದುವು x ಅಕ್ಷದಿಂದ ಇರುವ ದೂರವು ಅಂತ ಕೇಳಿದ್ದಾರೆ. ಸೊ x ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಅವರು ಕೇಳಿರೋದ್ರಿಂದ ಸೊ ಆನ್ಸರು 3 ಮಾನಗಳಾಗ್ತವೆ. ಹಾಗಾಗಿ ಆಪ್ಷನ್ ಸಿ 3 ಮಾನಗಳು ಸರಿಯಾದಂತಹ ಉತ್ತರ. ನಾಲ್ಕನೇ ಪ್ರಶ್ನೆ, 2x + 3y = k ಎಂಬ ಸಮೀಕರಣಕ್ಕೆ x = 2 y = 1 ಒಂದು ಪರಿಹಾರವಾದರೆ k ಯ ಬೆಲೆ ಕೇಳಿದ್ದಾರೆ ಮಕ್ಕಳ. ಸೊ 2 2s 4 ಆಯಿತು, 4 + 3 7 ಆಯಿತು. ಹಾಗಾಗಿ k ಬೆಲೆ ಏನಾಗ್ತದೆ ಮಕ್ಕಳ? 7 ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವ ಉತ್ತರ. ಐದನೇ ಪ್ರಶ್ನೆ, ಚಿತ್ರದಲ್ಲಿ xb = ay. ಸೊ xb = ay ಅಂತ ಆದರೆ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಸಂಬಂಧ? ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ನಲ್ಲಿರುವಂಥವೆಲ್ಲವೂ ತಪ್ಪಾಗಿದೆ. ಸೊ ಇಲ್ಲಿ XA = BY ಇಸ್ ದ ರೈಟ್ ರಿಲೇಷನ್ಶಿಪ್. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಆರನೇ ಪ್ರಶ್ನೆ, ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ. ಸೊ ಒಂದು ಸಮಬಾಹು ತ್ರಿಭುಜ ಅಂತ ಹೇಳಿದರೆ ಮಕ್ಕಳ ಪ್ರತಿ ಕೋನವು ಏನಾಗಿರ್ತದೆ ಅಂದರೆ 60 ಡಿಗ್ರಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಏಳನೇ ಪ್ರಶ್ನೆ, ಚಿತ್ರದಲ್ಲಿ AB = 6 ಸೆಂಟಿಮೀಟರ್, CD = 6 ಸೆಂಟಿಮೀಟರ್ ಮತ್ತು OP = 4 ಸೆಂಟಿಮೀಟರ್ ಆದರೆ OQನ ಅಳತೆ ಸೊ ಅದು ಸಹ 4 ಸೆಂಟಿಮೀಟರ್ ಆಗಿರ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಎಂಟನೇ ಪ್ರಶ್ನೆ, ಅರ್ಧಗೋಳದ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಗೋಳದ ಘನಫಲ ಎಲ್ಲ ಕೇಳಿರೋದು, ಅರ್ಧಗೋಳದ ಘನಫಲ ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ 2/3πr² ಆಗ್ತದೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಹೋಗೋಣ ಮಕ್ಕಳ. ಇಲ್ಲಿ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ. 9ನೇ ಪ್ರಶ್ನೆ, P of y is equals to y² minus y plus 1 ಬಹುಪದೋಕ್ತಿ P of 1ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಅಲ್ಲಿಗೆ 1 ಅಂತ ಹೇಳಿರೋದ್ರಿಂದ y ಬೆಲೆಗೆ 1 ಹಾಕಿ ಸೊ 1 minus 1 ಪ್ಲಸ್ ಆಗ್ತದೆ. ಸೊ 1 1 ಕ್ಯಾನ್ಸಲ್ ಆಗಿ ಉಳಿಯುವಂಥ ಆನ್ಸರ್ ಏನಾಗ್ತದೆ 1. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 1. 10ನೇ ಪ್ರಶ್ನೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಯನ್ನು ಎಳಿಬೋದು? ನೋಡಿ, ಇದು ಒಂದು ಬಿಂದು, ಇದು ಒಂದು ಬಿಂದು. ಸೊ ಎಷ್ಟು ಸರಳ ರೇಖೆ ಎಳಿತೀರಾ? ಕೇವಲ ಒಂದು ಸರಳ ರೇಖೆಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ ಆಗ್ತದೆ. 11ನೇ ಡಿಗ್ರಿ 50 ಡಿಗ್ರಿಯ ಪೂರಕ ಕೋನದ ಅಳತೆ ಕೇಳಿದ್ದಾರೆ. ಸೊ ಪೂರಕ ಕೋನ ಅಂತ ಹೇಳಿದರೆ ನಮಗೆ 2 ಕೋನಗಳ ಮೊತ್ತ 90 ಡಿಗ್ರಿ ಆಗಿರಬೇಕು. ಸೊ ಒಂದು ಕೋನ 50 ಡಿಗ್ರಿ ಆಗಿದೆ ಅಂದರೆ ಇನ್ನೊಂದು ಕೋನ ಎಷ್ಟಾಗಿರ್ತದೆ ಮಕ್ಕಳ? ಆಬ್ವಿಯಸ್ಲಿ 40 ಡಿಗ್ರಿ ಆಗಿರ್ತದೆ. ಹಾಗಾಗಿ 40 ಡಿಗ್ರಿ ಸರಿಯಾದಂತಹ ಉತ್ತರ. 12ನೇ ಪ್ರಶ್ನೆ, ಚಿತ್ರದಲ್ಲಿ AB = AC ಅಂತ ಹೇಳಿದರೆ ಇದೊಂದು ಸಮದ್ವಿಬಾಹು ತ್ರಿಭುಜ. ಇದು 5 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ, ರೈಟ್. ಸೊ ಬಿ ಕೋನ 70 ಡಿಗ್ರಿ ಆದರೆ ಸಿನ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಆಬ್ವಿಯಸ್ಲಿ ಸಿನ ಅಳತೆಯೂ ಸಹ ಏನಾಗಿರ್ತದೆ ಮಕ್ಕಳ? 70 ಡಿಗ್ರಿನೇ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಕೋನಗಳು ಸಹ ಸಮನಾಗಿರ್ತವೆ. ಹಾಗಾಗಿ ಕೋನ ಸಿ 70 ಡಿಗ್ರಿ. 13ನೇ ಪ್ರಶ್ನೆ, O ಕೇಂದ್ರವುಳ್ಳ ವೃತ್ತದಲ್ಲಿ AB ವ್ಯಾಸ ಆಗಿದೆ. ಕೋನ ACB ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೋನ ACB ಅಳತೆಯನ್ನು ನೀವು ಕಂಡುಹಿಡಿಬೇಕು. ಸೊ ಈಸಿ ಇದೆ. ಸೊ ನಾವು ನೋಡಿದರೆ ಗೊತ್ತಾಗುತ್ತೆ ಅದು 90 ಡಿಗ್ರಿ ಆಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆ ನಿಯಮವನ್ನು ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟು ತ್ರಿಜ್ಯ 3 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 7 ಸೆಂಟಿಮೀಟರ್ ಆಗಿರುವ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಸೂತ್ರವನ್ನು ಹಾಕ್ಕೊಂಡು ನೀವು ಈ ಲೆಕ್ಕವನ್ನು ಬಿಡಿಸ್ಕೊಳ್ಳಿ. ನೆಕ್ಸ್ಟು 16ನೇ ಪ್ರಶ್ನೆ, 5 15 ಈ ವರ್ಗಾಂತರ ಗಾತ್ರ
ಮತ್ತು ಮಧ್ಯಬಿಂದುವನ್ನು ಕಂಡುಹಿಡಿ. ಸೊ ವರ್ಗಾಂತರದ ಗಾತ್ರ ನೋಡಿ ಮಕ್ಕಳು, 5ರಿಂದ 15 ಅಂತ ಹೇಳಿದರೆ ಗಾತ್ರ 10 ಆಗಿರ್ತದೆ. ಸೊ ಮಧ್ಯಬಿಂದು ಅಂತ ಹೇಳಿದರೆ ಸೊ ಆಬ್ವಿಯಸ್ಲಿ ಅದು ಸಹ 10 ಆಗಿರ್ತದೆ. ಏಕೆಂದರೆ 5 + 5 10 ಆಯಿತು, 20 ಆಯಿತು. 20 / 2 ಮಾಡಿದ್ರೆ 10 ಬರ್ತದೆ. ಗಾತ್ರನೂ 10, ಮಧ್ಯಬಿಂದುವು ಸಹ 10 ಆಗಿರ್ತದೆ. ಸೊ ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ನಾವು ಥರ್ಡ್ ಏನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಮಗೆ ಸಿಗುವಂಥದ್ದು 2 ಅಂಕದ ಪ್ರಶ್ನೆಗಳಾಗಿರ್ತದೆ. 17ನೇ ಪ್ರಶ್ನೆ, 2 ಮತ್ತು 0 ಇವು ಬಹುಪದೋಕ್ತಿ x² - 2x ಶೂನ್ಯತೆಗಳಾಗಿವೆ, ಪರೀಕ್ಷಿಸಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು. ಸೊ ಈಸಿ ಇದೆ ಮಕ್ಕಳ, ಮಾಡ್ತೀರಾ. 19ನೇ ಪ್ರಶ್ನೆ, 2x = y ಸಮೀಕರಣವನ್ನು ax + by + c ರೂಪದಲ್ಲಿ ಬರೆದು a, b ಮತ್ತು cಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದು ಸಹ ಈಸಿ ಇದೆ ಮಕ್ಕಳ. ಸೊ ಯಾವ ರೀತಿ ಬರೆಯೋದು ಅಂತ ಹೇಳಿದರೆ 2x - y + 0 = 0. ಸೊ ಆ ರೀತಿ ಬರ್ಕೊಂಡಾಗ ನಮಗೆ a ಬೆಲೆ 2 ಆಗುತ್ತೆ, b ಬೆಲೆ 1 ಬರುತ್ತೆ, c ಬೆಲೆ 0 ಆಗ್ತದೆ. ಸೊ ಭಾಳ ಈಸಿ, 2 ಅಂಕ. ನೆಕ್ಸ್ಟ್ 20ನೇ ಪ್ರಶ್ನೆ, ಚಿತ್ರದಲ್ಲಿ x, y ಬೆಲೆಗಳನ್ನು ಕಂಡುಹಿಡಿಯಿರಿ. ಸೊ ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿದೆ. ಸೊ ಹಾಗಾಗಿ ಎಕ್ಸ್ ಮತ್ತು ವೈ ಬೆಲೆ ಕೇಳಿದರೆ ಸೊ ಆಬ್ವಿಯಸ್ಲಿ ವೈ ಬೆಲೆ ಏನಾಗ್ತದೆ ಮಕ್ಕಳ, 130 ಡಿಗ್ರಿನೇ ಆಗ್ತದೆ. ಯಾಕೆಂತ ಹೇಳಿದ್ರೆ ಶೃಂಗಾಭಿಮುಖ ಕೋನಗಳು, ಅದು ಒಂದಾಯ್ತಾ. ನೆಕ್ಸ್ಟ್ ಇಲ್ಲಿ ಎಷ್ಟು ಕೇಳಿದ್ದಾರೆ ಮಕ್ಕಳ, ಎಕ್ಸ್ ಬೆಲೆಯನ್ನು ಸಹ ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಇನ್ಕ್ಲೂಡಿಂಗ್ ಎಕ್ಸ್ ಈಸ್ ಆಲ್ಸೋ 130 ಡಿಗ್ರಿನೇ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಯಾಕೆ 130 ಡಿಗ್ರಿ ಆಗ್ತವೆ ಅಂತ ಹೇಳಿದರೆ ಸೊ ಅದು ಆಲ್ಟರ್ನೇಟಿವ್ ಆ್ಯಂಗಲ್ಸಿಗೂ ತಗೊಂಡ್ರು ಬರ್ತದೆ. ಅದೇ ರೀತಿ ನೀವು ಅನುರೂಪ ಕೋನಗಳಿಗೂ ಸಹ, ಪರ್ಯಾಯ ಕೋನನ್ನು ತಗೋಬೋದು, ಅನುರೂಪ ಕೋನನ್ನು ತಗೊಂಡು ಸಹ ನಾವು ಮಾಡ್ಬೋದು. ಸೊ ಹಾಗಾಗಿ ಅದು 2 ಬೆಲೆಗಳು 130 ಡಿಗ್ರಿನೇ ಆಗಿರ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಯೂಕ್ಲಿಡ್ನ ಯಾವುದಾದ್ರೂ 2 ಆಧಾರ ಪ್ರತಿಜ್ಞೆಗಳನ್ನು ಕೇಳಿದ್ದಾರೆ ಮಕ್ಕಳು. ಯಾವುದಾದ್ರೂ 2 ನೀವು ಇಲ್ಲಿ ಬರಿಬೋದು. 22ನೇ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಒಂದು ರೇಖಾಖಂಡ, ರೇಖೆ ಎಲ್ ಎಂಬ ಅದರ ಲಂಬಾರ್ಧಕವಾಗಿದೆ. ಪಿ ಮತ್ತು ಪಿ ಬಿಂದು ಎಲ್ ರೇಖೆಯ ಮೇಲೆ ಇದೆ. ಪಿ ಬಿಂದುವು ಎ ಮತ್ತು ಬಿ ಬಿಂದುಗಳಿಂದ ಸಮದೂರದಲ್ಲಿದೆಯೇ ಎಂದು ತೋರಿಸಿ. ಅಥವಾ ಚಿತ್ರದಲ್ಲಿ ಎ ಡಿ ರೇಖಾಖಂಡವು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಎ ಡಿಯು ಮಧ್ಯಬಿಂದು ಒ ಆದರೆ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ ಎಂದು ಸಾಧಿಸಿ. ಸೊ ಇಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಈಸಿ ಇದೆ ಲೆಕ್ಕ ಮಕ್ಕಳ, ನೀವು ಪ್ರೂವ್ ಮಾಡ್ಕೊಳ್ತೀರಾ. ಸೊ ಕ್ವಶನ್ ಪೇಪರನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಸೊ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 23ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಯಾವುದಾದರೂ 2 ಲಕ್ಷಣ ಕೇಳಿದ್ದಾರೆ. ಅದೇ ರೀತಿ 24ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ ಎ ಬಿ ಸಿ 69 ಡಿಗ್ರಿ, ಕೋನ ಎ ಸಿ ಬಿ 31 ಡಿಗ್ರಿ ಆದರೆ ಕೋನ ಬಿ ಡಿ ಸಿಯ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಈ ಕೋನದ ಬೆಲೆಯನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಈಸಿ ಇದೆ, ಇದೇ ಲೆಕ್ಕವೂ ಸಹ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಬಿಟ್ಟು ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಬಿ ಕೋನ 90 ಡಿಗ್ರಿ, ಈ ಸಿ ಕೋನ 80 ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಸೊ ಅಪೋಸಿಟ್ ಆ್ಯಂಗಲ್ಸು 180 ಡಿಗ್ರಿ ಆಗಿರ್ತದೆ. ಸೊ ಅಪೋಸಿಟ್ ಆ್ಯಂಗಲ್ಸು 180 ಡಿಗ್ರಿ, ಸಮ್ ಆಫ್ ದ ಅಪೋಸಿಟ್ ಆ್ಯಂಗಲ್. ಸೊ ಇದು 100 ಡಿಗ್ರಿ ಆಗ್ತದೆ, ಇದು 80 ಡಿಗ್ರಿ ಆಗ್ತದೆ. ಈಸಿಯಾಗಿ ನೀವು ಕಂಡುಹಿಡ್ಕೊಬೋದು ಮಕ್ಕಳ. ಅಥವಾ ನೀವು ಈ ಥರನಾದರೂ ತೊಗೋಬೋದು, ಒಂದು ಸೈಡಲ್ಲಿರುವಂಥ ಒಂದೇ ಪಾರ್ಶ್ವದಲ್ಲಿರೋ ಕೋನಗಳ ಮೊತ್ತ 180 ಡಿಗ್ರಿ, ಹಾಗೆ ತೊಗೊಂಡು ಮಾಡಿದರೂ ಸಹ ನಿಮಗೆ ಬರ್ತದೆ. ನೆಕ್ಸ್ಟ್ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್ 4th ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25ನೇ ಪ್ರಶ್ನೆ, 4/√5 - √3 ಛೇದವನ್ನು ಅಕರ್ಣೀಕರಣಗೊಳಿಸಿ. ಸೊ ನೀವೇನು ಮಾಡ್ತೀರಾ, ಸಂಖ್ಯೆಯನ್ನು ತೆಗೆದುಕೊಂಡು ಸೊ ಛೇದದಲ್ಲಿ ಏನಿದೆ √5 - √3 ಇದೆ. ಸೊ ನಾವೇನು ಮಾಡಬೇಕು, ಚಿಹ್ನೆಯನ್ನು ಚೇಂಜ್ ಮಾಡಿಬಿಟ್ಟು ಗುಣಿಸ್ತಾ ಹೋಗಬೇಕು. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಸೊ ಇದನ್ನು ಗುಣಿಸ್ತೀರಾ 4√5 + 4√3 ಡಿವೈಡೆಡ್ ಬೈ ಇದು a - b × a + b. ಹಾಗಾಗಿ a² - b² ಮಾಡ್ತೀರಾ. ಹಾಗಾಗಿ ನಮ್ಗೆ ಏನಾಗುತ್ತೆ 5 - 3 ಏನಾಗುತ್ತೆ 2 ಆಗ್ತದೆ. ಸೊ ಹಾಗಾಗಿ ಆನ್ಸರ್ ಬಹಳ ಈಸಿ, 4√5 + √3 ಡಿವೈಡೆಡ್ ಬೈ 2 ಆಗ್ತದೆ. ಹಾಗಾಗಿ 3 ಅಂಕ ಈಸಿಯಾಗಿ ಗಳಿಸ್ಕೋಬೋದು. 26ನೇ ಪ್ರಶ್ನೆ, y² - 5y + 6 ಅಪವರ್ತಿಸಿ. ಸೊ ಗುಣಾಕಾರ ಮಾಡಿದರೆ 6 ಬರಬೇಕು, ಕೂಡಿಸಿದ್ರೆ -5 ಬರಬೇಕು. ಅಂಥ ಸಂಖ್ಯೆ ಯಾವುದು ಅಂತ ಹೇಳಿ ತಗೋತೀರಾ ಅಂತ ಹೇಳಿದ್ರೆ 3 2 6. ಸೊ ಅದನ್ನು ನೀವು ತೆಗೆದುಕೊಂಡು ಮಾಡ್ಬೋದು ಮಕ್ಕಳ. ಸೊ ಹಾಗಾಗಿ ನಮ್ಗೆ ಆನ್ಸರ್ಸಲ್ಲಿ ಅಪವರ್ತಿಸ್ತೀರಾ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು x + y + z = 0 ಆದರೆ x³ + y³ + z³ 3xyz ಎಂದು ತೋರಿಸಿ. ಸೊ ಈ ಪ್ರಶ್ನೆಯೂ ಸಹ ಈಸಿ ಇದೆ ಮಕ್ಕಳ. ಸೊ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು.
ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮ್ಗೆ ತೆಗೆದುಕೊಂಡ್ರೆ ನೀವು ಈ ಲೆಕ್ಕವನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 27ನೇ ಪ್ರಶ್ನೆ, ಎ ಆಫ್ 2, 4, ಬಿ ಆಫ್ -5, 3, ಸಿ ಆಫ್ -1, -4 ಆ್ಯಂಡ್ ಡಿ ಆಫ್ 3, 0 ಈ ನಿರ್ದೇಶಾಂಕಗಳನ್ನು ನಕ್ಷೆಯಲ್ಲಿ ಗುರುತಿಸಿ. ಸೊ ಈ ರೀತಿ ನಾವು ನಕ್ಷೆಯನ್ನು ಬರೆದುಕೊಂಡು ಎ ಪಾಯಿಂಟ್ ನಮಗೆ ಇಲ್ಲಿ ಬರ್ತದೆ ಮಕ್ಕಳ. ಸೊ ಎ ಇಲ್ಲಿ ಬರ್ತದೆ, ಮಾರ್ಕ್ ಮಾಡಿ ತೋರಿಸಿ. ನೆಕ್ಸ್ಟ್ ಬಿ ಪಾಯಿಂಟು ಇಟ್ ಕಮ್ಸ್ ಹಿಯರ್, ಸೊ ಅದನ್ನು ಸಹ ಮಾರ್ಕ್ ಮಾಡಿ. ಸಿ ಪಾಯಿಂಟ್ ಇಲ್ಲಿ ಬರ್ತದೆ, ಡಿ ಪಾಯಿಂಟ್ ಅಗೈನ್ ಯು ಕ್ಯಾನ್ ಸಿ ಹಿಯರ್ 3ನಲ್ಲಿ 0. ಸೊ ಈ ರೀತಿ ಬರ್ತದೆ. ಸೊ ಹಾಗಾಗಿ ನೀವು ಪ್ರೂವ್ 3 ಅಂಕ ಇದರಲ್ಲಿ ಗಳಿಸ್ಕೋಬೋದು. 28ನೇ ಪ್ರಶ್ನೆ, 2x + y = 7 ಈ ಸಮೀಕರಣಕ್ಕೆ 4 ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯಿರಿ. ಒಂದು ಎಕ್ಸ್ಗೆ ಬೆಲೆ ಕೊಡ್ತಾ ಹೋದರೆ ನಮಗೆ ಬೇರೆ ಬೇರೆ ಪರಿಹಾರಗಳು ಸಿಗ್ತಾ ಹೋಗ್ತವೆ. 29ನೇದು ಸ್ವಯಂ ಸಿದ್ಧ ಎಂದರೇನು? ಯಾವುದಾದ್ರೂ 4 ಸ್ವಯಂ ಸಿದ್ಧಗಳನ್ನ ಕೇಳಿದ್ದಾರೆ. 30ನೇ ಪ್ರಶ್ನೆ, ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ಗಳ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಕೋನ ಪಿ ಒ ಆರ್ ಅನುಪಾತ ಆರ್ ಒ ಕ್ಯೂ 5:7 ಆದರೆ ಎಲ್ಲ ಕೋನಗಳ ಅಳತೆಯನ್ನು ನಾವು ಕಂಡುಹಿಡಿಬೇಕಾಗುತ್ತೆ ಮಕ್ಕಳ. ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ, ಕೋನ ಪಿ 50 ಡಿಗ್ರಿ, ಕೋನ ಆರ್ 127 ಡಿಗ್ರಿ ಆದರೆ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನಾವಿಲ್ಲಿ ಇದನ್ನು ಛೇದಕ ಅಂತ ಹೇಳಿ ತೆಗೆದುಕೊಂಡ್ರೆ ಮಕ್ಕಳ, ಸೊ ನಮಗೇನಾಗ್ತದೆ, ಇದು 170 ಆಲ್ಟರ್ನೇಟ್ ಪರ್ಯಾಯ ಕೋನಗಳು. ಸೊ ಇದು ಸಹ 127 ಡಿಗ್ರಿ ಆಗ್ತದೆ. ಸೊ ಇದು ಸಹ 127 ಡಿಗ್ರಿ ಆಗ್ತದೆ. ಸೊ ಹಾಗಾಗಿ ಒಳಕೋನಗಳ ಮೊತ್ತ, ಸೊ ಇದು ಇದನ್ನು ಸರಳ ಯುಗ್ಮ ಅಂತ ಹೇಳಿ ತೆಗೆದುಕೊಂಡ್ರೆ ಮಕ್ಕಳ ಉಳಿದ ಕೋನ ಇಲ್ಲಿ ಬರ್ತದೆ. ನೆಕ್ಸ್ಟ್ ಸೊ ಬಹಳ ಈಸಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೋದಾಗ್ತದೆ ಮಕ್ಕಳ. ಸೊ ಇದು ಸಹ ಏನಾಗ್ತದೆ, 50 ಡಿಗ್ರಿ ಆಗ್ತದೆ. ಸೊ 50 + 27 ಉಳಿದಿದ್ದು ಇಲ್ಲಿ ನಾವು ಬರಿಬೋದು. ಸೊ ಹಾಗಾಗಿ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಮಕ್ಕಳ. ಸೊ ಈಸಿ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಮಗಿಲ್ಲಿ ಎ ಬಿ = ಎ ಸಿ ಆಗಿರೋ ಒಂದು ದ್ವಿಬಾಹು ತ್ರಿಭುಜದಲ್ಲಿ ಎ ಡಿಯ ಎತ್ತರವಾಗಿದೆ, ಬಿ ಸಿಯನ್ನು ಎ ಡಿಯು ದ್ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಬಿಟ್ಟು ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಕೋನ ಎ 90 ಡಿಗ್ರಿ ಆದರೆ ಎ ಬಿ = ಎ ಸಿ ಆದರೆ ಬಿ ಮತ್ತು ಸಿಗಳನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ನಮಗಿಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳ. ಎರಡೂ ಪ್ರಮೇಯಗಳನ್ನು ಪ್ರಾಕ್ಟೀಸನ್ನು ಮಾಡ್ಕೊಂಡಿರಿ. 33ನೇ ಪ್ರಶ್ನೆ, ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಬಾಹುಗಳು 5 ಸೆಂಟಿಮೀಟರ್, 12 ಸೆಂಟಿಮೀಟರ್, 13 ಸೆಂಟಿಮೀಟರ್ ಇವೆ. ಇದನ್ನು 12 ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಷ್ಟು ನಿಮಗೆ 3 ಅಂಕದ ಪ್ರಶ್ನೆಗಳಲ್ಲಿ ಬರ್ತದೆ. ನೆಕ್ಸ್ಟು 5th ಮೇನಿಗೆ ಬಂದರೆ 4 ಅಂಕದ ಪ್ರಶ್ನೆಗಳು. √5ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ √5ನ ಬೆಲೆ ಕಂಡುಹಿಡಿಯಿರಿ. ನೆಕ್ಸ್ಟ್ ತ್ರಿಭುಜಾಕಾರ ಜಮೀನಿನ ಬಾಹುಗಳ ಅನುಪಾತ 4:6:8 ಆಗಿದೆ. ಅದರ ಸುತ್ತಳತೆ 180 ಡಿಗ್ರಿ ಆದರೆ 180 ಮೀಟರ್ ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಸುತ್ತಳತೆಯನ್ನು ನಮಗೆ ಕೊಟ್ಟಿದ್ದಾರೆ ಮಕ್ಕಳ. ಅರ್ಧದ ಸುತ್ತಳತೆಯನ್ನು ತೆಗೆದುಕೊಂಡ್ರೆ ನಮಗೆ 90 ಬರ್ತದೆ. ಸೊ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ 4x + 6x + 8x ಅಂತ ಹೇಳಿ ತೆಗೆದುಕೊಂಡು ಮಾಡಿ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು. ಮತ್ತು ನಂತರ ಹೆರಾನ್ಸ್ ಸೂತ್ರವನ್ನು ಬಳಸ್ಕೊಳ್ಳಿ. 36ನೇ ಪ್ರಶ್ನೆ, ಒಂದು ನಗರದಲ್ಲಿ ವಾರಕ್ಕೊಮ್ಮೆ ನಡೆಸುವ ವೀಕ್ಷಣೆಯ ಅಧ್ಯಯನದಂತೆ ದೊರಕಿದ ಜೀವನ ನಿರ್ವಹಣಾ ಸೂಚ್ಯಂಕ ಕೆಳಗಿನಂತಿದೆ. ಮೇಲಿನ ದತ್ತಾಂಶಗಳಿಗೆ ಒಂದು ಬಹುಭುಜಾಕೃತಿಯನ್ನು ಬರೀರಿ. ಅದೇ ಹಿಸ್ಟೋಗ್ರಾಮನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ, ವಾರಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಹಿಸ್ಟೋಗ್ರಾಮನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಲೋಹದಿಂದ ಮಾಡಿದ ಗೋಳಾಕಾರದ ಎಸೆತದ ಗುಂಡಿನ ವ್ಯಾಸ 9.8 ಸೆಂಟಿಮೀಟರ್ ಇದೆ. ಲೋಹದ ಸಾಂದ್ರತೆ 7.8 gm/cm³ ಆದರೆ ಗುಂಡಿನ ರಾಶಿ ಕಂಡುಹಿಡಿಯಿರಿ. ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಎರಡೂ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪದ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಅಂತ ಕೇಳಿದರೆ 5 ಅಂಕಕ್ಕೆ. ಹಾಗಾಗಿ ಕಂಪ್ಲೀಟಾಗಿ ನೀವು ಅದನ್ನು ಸಾಲ್ವ್ ಮಾಡೋದನ್ನ ಕಲ್ತ್ಕೊಂಡಿರಿ ಮಕ್ಕಳ. ಹಾಗಾಗಿ ಈ ಒಂದು ಕಂಪ್ಲೀಟ್ ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಹಾಕಿರೋದ್ರಿಂದ ನಿಮ್ಗೆ ಅವು ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ. ಪ್ರಿಪೇರ್ ಆಗಿ. ಕೆಲವು ಜಿಲ್ಲೆಗಳಿಗೆ ಇನ್ನೂ 4-5 ಡೇಸ್, ನೆಕ್ಸ್ಟ್ ಮಂಡೇಗೆ ಎಕ್ಸಾಮ್ ಇದೆ ಮ್ಯಾಥಮೆಟಿಕ್ಸು. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.